ಏಪ್ರಿಲ್ 22ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ 4 ಜನ ಗನ್ ಹಿಡ್ಕೊಂಡು ಬಂದು ಕಾಶ್ಮೀರದ ಸದರ್ನ್ ಪಾರ್ಟ್ ಹತ್ರ ಇರುವಂತ ಬೈಸರನ್ ಪಹಲ್ಗಾಮ್ ಆ ಜಾಗದಲ್ಲಿ ಎಷ್ಟು ಜನ ಟೂರಿಸ್ಟ್ ಇದ್ದಾರೆ ಅವ್ರಗಳ ಹತ್ರ ಹೋಗಿ ನಿನ್ನ ಹೆಸರೇನು ಅಂತ ಕೇಳೋದು, ಶೂಟ್ ಮಾಡೋದು. ಆ ತರ ಸುಮಾರು 28 ಜನಗಳು ಸತ್ತಿದ್ದಾರೆ ಅಂತ ರಿಪೋರ್ಟ್ ಬಂದಿದೆ. ಎಷ್ಟೋ ಜನಗಳು ಗಾಯಗೊಂಡಿದ್ದಾರೆ ಅಂತ ರಿಪೋರ್ಟ್ ಬಂದಿದೆ. ಇದು ನಾನು ರಿಲಿಜಿಯನ್ ಗಳ ಮಧ್ಯೆ ತಂದಾಕ್ಬೇಕು ಅಂತ ಹೇಳ್ತಿಲ್ಲ. ಇವಾಗ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ. ಯೂಶಲಿ ನಾವೆಲ್ಲಾದ್ರೂ ಹೋದ್ರೆ ಟೂರಿಸ್ಟ್ ಪ್ಲೇಸ್ ಗಳಲ್ಲಿ ಹೋದ್ರೆ ಒಂದಷ್ಟು ವಿಡಿಯೋಗಳನ್ನ ಮಾಡ್ಕೊಂತಿರ್ತೀವಲ್ವಾ, ಆ ರೀತಿ ಈ ಅಂಕಲ್ ವಿಡಿಯೋ ಮಾಡ್ಕೊಂತ ಇದಾರೆ. ಆ ಟೈಮಲ್ಲಿ ಹಿಂದೆ ಗನ್ ಶೂಟ್ ಆಗ್ತಿರುವಂತ ಸೌಂಡ್ ಕೇಳುತ್ತೆ. ಅಂಕಲ್ ಎದುರುಕೊಂಡು ಅಲ್ಲಿ ಎಷ್ಟೋ ಫ್ಯಾಮಿಲಿಗಳು ಯಾರನ್ನ ಕೇಳಬೇಕು, ಯಾರ ಹತ್ರ ಮಾತಾಡಬೇಕು, ಎಲ್ಲಿ ಬಚ್ಚಿಡ್ಕೋಬೇಕು, ಏನ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಕಂಗಾಲಾಗಿ ಒದ್ದಾಡ್ತಾ ಇದ್ದಾರೆ. ಆ ಟೈಮಲ್ಲಿ ಎಲ್ಲರ ಹತ್ರ ಬರೋದು, ನಿನ್ನ ಹೆಸರೇನು ಅಂತ ಕೇಳೋದು, ಶೂಟ್ ಮಾಡೋದು. ಸುಮಾರು ಹೆಂಗಸರನ್ನ ಶೂಟ್ ಮಾಡಲಿಲ್ಲ ಅಂತ, ಯಾಕಂದ್ರೆ ನೀನ್ ಬದುಕಿರ್ಬೇಕು, ಇಲ್ಲೇನ್ ನಡೀತು ಅಂತ ಹೇಳಿ ನಿಮ್ಮ PM ಹತ್ರ ನೀನ್ ಹೇಳ್ಬೇಕು ಅನ್ನೋ ಕಾರಣಕ್ಕೆ ಹೆಂಗಸರನ್ನ ಶೂಟ್ ಮಾಡ್ಲಿಲ್ವಂತೆ. ಕರ್ನಾಟಕದ ಶಿವಮೊಗ್ಗದ ಒಂದು ಫ್ಯಾಮಿಲಿ ಕೂಡ ಅಲ್ಲಿಗೆ ಹೋಗಿರುತ್ತೆ. ಮಂಜುನಾಥ್ ರಾವ್ ಮತ್ತೆ ಪಲ್ಲವಿ ಮತ್ತೆ ಅವರ ಮಗ. ಮಂಜುನಾಥ್ ರಾವ್ ಅವ್ರನ್ನ ನಿನ್ನ ಹೆಸರೇನು ಅಂತ ಕೇಳಿ ಅವರಿಗೆ ಗುಂಡಿಕ್ಕಿ ಕೊಲ್ತಾರಂತೆ. ಪಲ್ಲವಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನ್ನ ಕಣ್ಣು ಮುಂದೆನೆ ನನ್ನ ಗಂಡನನ್ನ ಕೊಂದಾಕಿದ್ರು, ನನ್ನ ಕೈಲಿ ಏನು ಮಾಡೋಕ್ಕಾಗ್ಲಿಲ್ಲ. ಅವರು ಕೊನೆಯದಾಗಿ ಒಂದು ವಿಡಿಯೋ ಮಾಡಿರ್ತಾರೆ, ನಾನು ಹೇಗೆ ಇಲ್ಲಿಗೆ ಬಂದೆ, ಯಾರ ಮುಖಾಂತರ ಇಲ್ಲಿಗೆ ಬಂದೆ ಅಂತ ಹೇಳ್ಬಿಟ್ಟು ಅವರ ಫೀಡ್ಬ್ಯಾಕ್, ಅವರ ರಿವ್ಯೂ ಅನ್ನ ಕೊಡೋದಕ್ಕೆ ಒಂದು ವಿಡಿಯೋನ ಮಾಡಿರ್ತಾರೆ. ಒಂದು ಬೋಟ್ ಮೇಲೆ ಹೋಗ್ಬೇಕಾದ್ರೆ ಆ ವಿಡಿಯೋನ ಮಾಡಿರ್ತಾರೆ. ವಿಡಿಯೋ ಹಾಕ್ತೀನಿ ನೋಡಿ. शिवमोगा कर्नाटक से हम इंडियन ट्रैवल स्टोर्स में बुक करके कश्मीर प्रवास में आए हैं. अब हमारा कश्मीर का दूसरा दिन है. ಅವ್ರೆಂತ ಕರುಣೆನೇ ಇಲ್ಲದೆ ಇರುವಂತ ಕ್ರೂರಿಗಳು ಅಂದ್ರೆ, ಪಲ್ಲವಿ ಅವರು ಕೇಳ್ಕೊಂತಾರಂತೆ, ನನ್ನನ್ನು ಕೂಡ ಕೊಂದು ಹಾಕಿ ನನ್ಗೂ ಕೂಡ ಯಾಕೆ ಬಿಟ್ಟಿದ್ದೀರ ಅಂತ ಕೇಳಿದ್ರೆ ಅವ್ರು ಹೇಳ್ತಾರಂತೆ, ನಿನ್ನ ಕಣ್ಣು ಮುಂದೆ ಏನ್ ನಡೀತು ಅದನ್ನ ತಗೊಂಡೋಗಿ ನಿಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿಗೆ ನೀನು ಹೇಳ್ಬೇಕಲ್ಲ, ಅದಕ್ಕೋಸ್ಕರ ನೀನು ಬದುಕಿರ್ಬೇಕು, ಅದಕ್ಕೆ ನಾವು ನಿನ್ನನ್ನು ಶೂಟ್ ಮಾಡಲ್ಲ ಅಂತ ಹೇಳ್ತಾರಂತೆ. मेरे पति को मारा ना, वो वही जा रहा था. मैंने उसे बोला मुझे भी मारो, तो उसने हमें नहीं मारा. उसने बोला मोदी को बोलो. ಆ ಪ್ಲೇಸ್ ಹೇಗಿದೆ ಅಂದ್ರೆ, ಆ ಜಾಗಕ್ಕೆ ಯಾವುದೇ ವೆಹಿಕಲ್ಗಳು ಹೋಗ್ಲಿಕ್ಕೆ ಆಗೋದಿಲ್ವಂತೆ. ನೀವು ನಡ್ಕೊಂಡೇ ಹೋಗ್ಬೇಕು, ಅಥವಾ ಮ್ಯೂಲ್ ದೊಡ್ಡ ಕತ್ತೆಗಳಿರ್ತವೆ, ಅದ್ರ ಮೇಲೆ ಐಟಮ್ಗಳನ್ನೆಲ್ಲ, ಈ ಅಡುಗೆ ಐಟಮ್ಗಳು, ಅದು ಇದು ಗ್ಯಾಸ್ ಸಿಲಿಂಡರ್ನೆಲ್ಲ ಯೂಶಲಿ ಏರ್ಕೊಂಡು ಕರ್ಕೊಂಡು ಹೋಗ್ತಾರಲ್ಲ, ಆ ಮ್ಯೂಲ್ ಮೇಲೆ ಕೆಲವರು ಕೂತ್ಕೊಂಡು ಹೋಗ್ತಾರೆ. ಈ ಕಾಲು ಕೈ ನೋವಿರೋರು, ವಯಸ್ಸಾದವರೆಲ್ಲ ಆ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಅದ್ರ ಮೇಲೆ ಕೂತ್ಕೊಂಡು ಹೋಗ್ತಾರೆ. ಅಂಡ್ ಆ ಜಾಗದಲ್ಲಿ ಅಷ್ಟೊಂದು ಟೈಟ್ ಸೆಕ್ಯೂರಿಟಿ ಇರೋದಿಲ್ವಂತೆ, ಯಾಕಂದ್ರೆ ಆ ಜಾಗಕ್ಕೆ ಯಾರು ಬರ್ತಾರೆ ಅನ್ನುವಂತ ಡೌಟ್ಫುಲ್ನೆಸ್ ಅಲ್ಲಿರುವಂತ ಪೊಲೀಸ್ ಆಫೀಸರ್ಸ್, ಆರ್ಮಿ ಆಫೀಸರ್ಸ್ಗೆ ಯಾವುದೇ ಡೌಟ್ಫುಲ್ ಇರೋದಿಲ್ಲಂತೆ. ಆದ್ರೆ ಈ ಆತಂಕವಾದಿಗಳು ಚೂಸ್ ಮಾಡಿರುವಂತ ಪ್ಲೇಸ್ ಹೇಗಿದೆ ಅಂದ್ರೆ, ನಾನು ನಿಮಗೆ ತೋರಿಸ್ತೀನಿ ಗೂಗಲ್ ಮ್ಯಾಪ್ ಅಲ್ಲಿ ನೋಡಿ. ಆ ಪ್ಲೇಸ್ ಹೆಂಗಿದೆ ನೋಡಿ, ಇಲ್ಲಿ ಬೈಸರಮ್ ವ್ಯಾಲಿ ಅಂತ ಇದೆಯಲ್ಲ, ಈ ಜಾಗದಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಈಗ ಬರ್ತಿದೆ ನೋಡಿ. ಇವಾಗ ಇಲ್ಲಿ ಈ ಜಾಗದಲ್ಲಿ ನಡ್ಕೊಂಡು ನೋಡಿ, ಅದಕ್ಕೆ ಬರಲಿಕ್ಕೆ ಪಾತ್ ಯಾವ ಥರ ಇದೆ ಅಂದರೆ, ಈ ಥರ ಇದೆ ಪಾತ್. ಇದೇ ಪಾತಲ್ಲಿ ನಡ್ಕೊಂಡು ಅಥವಾ ಮ್ಯೂಯಲ್ಸ್ ಮುಖಾಂತರ ಬಂದಿರ್ತಾರೆ. ಇಲ್ಲೆಲ್ಲ ವೆಹಿಕಲ್ ಓಡಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈ ಜಾಗದ ಸುತ್ತಮುತ್ತ ನೀವು ನೋಡಿದ್ರೆ ಬರೀ ಮರ ಗಿಡಗಳೇ ಇದೆ. ಇಲ್ಲಿ ನೋಡಲಿಕ್ಕೆ ನಿಮಗೆ ಟಾಪ್ ವ್ಯೂ ಇರೋದ್ರಿಂದ ಈ ಥರ ಕಾಣಿಸ್ತಿದೆ. ಬಟ್ ನಿಮಗೆ ಫೋಟೋನು ಕೂಡ ಹಾಕ್ತೀನಿ ನೋಡಿ. ಇಲ್ಲೆಲ್ಲ ನಿಮ್ಗೆ ಸುತ್ತಮುತ್ತ ಏನೂ ಇಲ್ಲ, ನಿಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಬರಲಿಕ್ಕೆ ಏನೂ ಇಲ್ಲ ನೋಡಿ. ದೊಡ್ಡ ಕಾಡು ಥರ ಇದೆ. ನೀವು ನೋಡಿದ್ರೆ ಮೌಂಟೇನ್ಸು, ಕಾಡು ಇದೇ ಥರ ಇದೆ. ಇಂಥ ಜಾಗದಲ್ಲಿ ಜನಗಳು ಹೋಗಿ ಅಲ್ಲಿ ಫೋಟೋಸ್ಗಳು, ವೀಡಿಯೋಸ್ಗಳನ್ನೆಲ್ಲ ತೊಗೊತಾ ಇರ್ತಾರೆ. ಯಾಕಂದರೆ ಅಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಥರ ಕಾಣುತ್ತೆ. ಒಂದು ಜಾಗದಲ್ಲಿ ನಿಮಗೆ ಮೌಂಟೇನ್ಸ್ಗಳು ಕಾಣ್ತಿರುತ್ತೆ, ಇನ್ನೊಂದು ಜಾಗದಲ್ಲಿ ನಿಮಗೆ ಕಾಡಿನ ಪ್ರದೇಶ, ಗ್ರೀನರಿ ಇರುತ್ತೆ. ಅಂಥ ಜಾಗದಲ್ಲಿ ಜನಗಳು ಎಂಜಾಯ್ ಮಾಡ್ತಿರುವಂಥ ಟೈಮಲ್ಲಿ ಈ ಕಿಡಿಗೇಡಿಗಳು ಬಂದು ಅಟ್ಯಾಕ್ ಮಾಡಿ ಹೆಸರುಗಳನ್ನ ಕೇಳಿ ಅವರನ್ನು ಶೂಟ್ ಮಾಡಿ ಹೋಗ್ತಾರೆ. ಇವ್ರುಗಳೆಲ್ಲ ಏನಕ್ಕೆ ಈ ಥರ ಮಾಡಿದ್ರು? ಈ ಆತಂಕವಾದಿಗಳು ಒಂದು ಗ್ರೂಪ್ನ ಹೆಸರನ್ನ ಕಟ್ಕೊಂಡಿದ್ದಾರೆ, ಕಾಶ್ಮೀರ್ ರೆಸಿಸ್ಟೆನ್ಸ್ ಅಂತ ಹೇಳ್ಬಿಟ್ಟು. ಇವರಿಗೆ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಅಲ್ಲಿ ಟೂರಿಸಂ ಅನ್ನೋದು ಜಾಸ್ತಿ ಆಗ್ತಿದೆ. ಅಲ್ಲಿ ಹೊರಗಿನ ಜನಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಯಾವಾಗ 2019 ಸ್ಪೆಷಲ್ ಸ್ಟೇಟ್ ಅನ್ನೋದು ರಿವೋಕ್ ಆಯಿತು, ಅದಾದ್ಮೇಲೆ ಸುಮಾರು ಜನಗಳು ಟೂರಿಸಂ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟೋ ಜನಗಳು ಅಲ್ಲಿ ಜಾಗಗಳನ್ನ ತಗೊಂಡು ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನ ಮಾಡ್ತಿರ್ತಾರೆ. ಎಸ್ಪೆಷಲಿ ಟ್ರಾವೆಲ್ ಅಂಡ್ ಟೂರಿಸಂ ಜಾಸ್ತಿ ಆಗ್ತಾ ಇರುತ್ತೆ. ಅಲ್ಲಿಗೆ ಸುಮಾರು 85
30,000 ಜನದಷ್ಟು ಔಟ್ಸೈಡರ್ಸ್ ಬಂದು ಇಲ್ಲಿಗೆ ಸೆಟಲ್ ಆಗಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಈ ಗ್ರೂಪ್ ಕಾಶ್ಮೀರ್ ರೆಸಿಸ್ಟೆನ್ಸ್ ಅನ್ನುವಂಥ ಗ್ರೂಪ್ ನೋಡಿದೆಯಂತೆ. ಅದನ್ನ ನೋಡಿ ಇವ್ರ ಕೈಲಿ ತಡ್ಕೊಳಕ್ಕಾಗದೆ ಈ ತರ ಟೂರಿಸಂ ಅಲ್ಲಿ ಜಾಸ್ತಿ ಜನ ಬಂದು ಸೇರುವಂತ ಸ್ಪಾಟ್ ಯಾವುದು, ಯಾವ ಜಾಗದಲ್ಲಿ ಸೆಕ್ಯೂರಿಟಿ ಕಮ್ಮಿ ಇದೆ, ಯಾವ ಜಾಗದಲ್ಲಿ ಪೊಲೀಸ್ ಕಮ್ಮಿ ಇದೆ, ಯಾವ ಜಾಗದಲ್ಲಿ ಆರ್ಮಿ ಆಫೀಸರ್ಸ್ ಕಮ್ಮಿ ಇದ್ದಾರೆ ಅಂತ ಜಾಗಗಳಿಗೆ ಹೋಗಿ ಅಟ್ಯಾಕ್ ಮಾಡೋಣ ಅಂತ ಪ್ಲಾನ್ ಮಾಡಿಕೊಂಡು ಇವರು ಅಟ್ಯಾಕ್ ಮಾಡಿದ್ದಾರೆ. 2019 ಆರ್ಟಿಕಲ್ 370 ಬಿಲ್ ಪಾಸ್ ಆಗುತ್ತೆ. ಅವಾಗ ಜಮ್ಮು ಕಾಶ್ಮೀರ್ ಸ್ಟೇಟ್ ಆಗಿದ್ದು ಜಮ್ಮು ಕಾಶ್ಮೀರ್ ಅಂಡ್ ಲಡಾಖ್ 2 ಯೂನಿಯನ್ ಟೆರಿಟರಿಯಾಗಿ ಡಿವೈಡ್ ಆಗ್ತದೆ. ಅದು ಕೆಲವರು ಪರ ಕೆಲವರು ವಿರೋಧ ಅನ್ನೋದು ಖಂಡಿತ ಇದ್ದೇ ಇರುತ್ತೆ. ಆದರೆ ಇವಾಗ ಅದನ್ನೆಲ್ಲ ರಿವೆಂಜ್ ತಗೋತಾ ಇದ್ದಾರೆ ಅಂತ ಅನ್ನಿಸ್ತಿದೆ. ಈ ವಿಡಿಯೋದಲ್ಲಿ ಇಲ್ಲಿದಾರಲ್ಲ ಇವರೇ ಪಲ್ಲವಿ ಅವರು. ಇದಕ್ಕೂ ಮುಂಚೆ ನಾನು ಆಲ್ರೆಡಿ ಒಂದು ವಿಡಿಯೋ ತೋರಿಸ್ತೆ. ತಮ್ಮ ಮಗ PUC ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾನೆ, ವೆಕೇಶನ್ ಹೋಗೋಣ ಅಂತ ಹೇಳ್ಬಿಟ್ಟು ಗಂಡ ಹೆಂಡತಿ ಮಗ 3 ಜನನು ಬಂದಿರ್ತಾರೆ. ಆದ್ರೆ ಘಟನೆ ನಡೆದ್ಮೇಲೆ ಕಂಗಾಲಾಗಿ ಏನ್ ಮಾತಾಡಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಅವ್ರ ಮುಖದಲ್ಲಿ ಎಷ್ಟು ನೋವಿದೆ ಅಂತ ನಿಮ್ಗೆ ಕಾಣುತ್ತೆ. ಕರ್ನಾಟಕದ ಇನ್ನೊಂದು ಫ್ಯಾಮಿಲಿ ಭರತ್ ಮತ್ತೆ ಸುಜಾತ ಮತ್ತೆ ಅವರ ಮಗು 3 ಜನನು ಹೋಗಿರ್ತಾರೆ. ಅದರಲ್ಲಿ ಭರತ್ ಅವ್ರನ್ನು ಕೂಡ ಗುಂಡಿಕ್ಕಿ ಕೊಂದ್ಬಿಟ್ಟಿದ್ರು. ಆ ಕ್ರೂರಿಗಳು ಏನ್ ಮಾಡ್ತಾರೆ, ಎಲ್ಲಾ ಗಂಡಸರನ್ನ ನೀನು ಹಿಂದೂನೋ ಮುಸ್ಲಿಮೋ ಅಂತ ಕೇಳಿದ್ಮೇಲೆ ಅವ್ರು ಹೇಳಿದ್ದು ಸರಿನೋ ತಪ್ಪೋ ಅಂತ ಕನ್ಫರ್ಮ್ ಮಾಡ್ಲಿಕ್ಕೋಸ್ಕರ ಅವರ ಬಟ್ಟೆಗಳನ್ನ ಬಿಚ್ಚಿಸಿ ಅವರ ಪ್ರೈವೇಟ್ ಪಾರ್ಟ್ ನ ನೋಡಿ ಚೆಕ್ ಮಾಡಿ ಹಿಂದೂನೋ ಮುಸ್ಲಿಮೋ ಅಂತ ಕನ್ಫರ್ಮ್ ಮಾಡಿಕೊಂಡು ನಂತರ ಗುಂಡಿಕ್ಕಿ ಕೊಂದಿದ್ದಾರೆ. ಇಡೀ ಇಂಟರ್ನೆಟ್ ಅಲ್ಲೇ ವೈರಲ್ ಆಗಿರುವಂತ ಒಂದು ಫೋಟೋ ನೀವು ಕೂಡ ನೋಡಿರ್ತೀರಾ. ಗಂಡನ ಜೊತೆ ಕಾಶ್ಮೀರ್ಗೆ ಬಂದಿರ್ತಾರೆ, ಸತ್ತ ದೇಹದ ಪಕ್ಕದಲ್ಲಿ ಕುತ್ಕೊಂಡು ಅಳ್ತಾ ಇರ್ತಾರೆ. ಭಾರತದ ಸುಮಾರು ರಾಜ್ಯಗಳಿಂದ ಕಾಶ್ಮೀರ್ಗೆ ಟೂರಿಸ್ಟ್ ಆಗಿ ಹೋಗಿರ್ತಾರೆ. ಎಷ್ಟೋ ಕುಟುಂಬಗಳು ಫ್ಯಾಮಿಲಿ ಮೆಂಬರ್ಸ್ನ ಕಳ್ಕೊಂಡು ಕಂಗಾಲಾಗಿ ಏನ್ ಮಾಡೋದು ಏನ್ ಬಿಡೋದು ಅಂತ ಗೊತ್ತಿಲ್ಲದೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಟೋಟಲ್ 28 ಜನಗಳಲ್ಲಿ 22 ಜನ ಇಂಡಿಯಾ ಡಿಫ್ರೆಂಟ್ ಸ್ಟೇಟ್ ಇಂದ ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ ಇಂಥ ಸ್ಟೇಟ್ಗಳಿಂದ ಅಲ್ಲಿಗೆ ಟೂರಿಸ್ಟ್ ಆಗಿ ಹೋಗಿದ್ದವರು. ಮಿಕ್ಕಿದ 2 ಫಾರಿನರ್ಸ್, ಒಬ್ರು UAE ನವರು, ಇನ್ನೊಬ್ರು ನೇಪಾಳ ಅವರು, ಇನ್ನಿಬ್ರು ಅಲ್ಲೇ ಲೋಕಲ್ ಗೈಡ್ಸ್ ಗಳಿರ್ತಾರಲ್ಲ ಆ ಲೋಕಲ್ ಗೈಡ್ಸ್ ಗಳು ಸತ್ತಿದ್ದಾರೆ ಅಂತ ಕೌಂಟ್ ಬಂದಿದೆ. ಕರೋನಾ ಆದ್ಮೇಲೆ ಟ್ರಾವೆಲ್ ಅನ್ನೋದು ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಗೊತ್ತು. ಅದಾದ್ಮೇಲೆ ಟೂರಿಸಂ ಅನ್ನೋದು ಜಮ್ಮು ಅಂಡ್ ಕಾಶ್ಮೀರ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಅಲ್ಲಿ ಏನು ಕರೀತಾರೆ ಅಂದ್ರೆ, ಇವಾಗ ನಮ್ಮ ಇಂಡಿಯಾದಲ್ಲಿ ಏಪ್ರಿಲ್ ಟೈಮಲ್ಲಿ ನಮಗೆಲ್ಲ ಇಲ್ಲಿ ತುಂಬಾ ಹಾಟ್ ವೇವ್ಸ್ ಇದೆ, ಆ ಜಾಗದಲ್ಲಿ ಕೋಲ್ಡ್ ವೆದರ್ ಇದೆ, ಸೀನಿಕ್ ವ್ಯೂಸ್ ಇದೆ. ಅದೇ ಕಾರಣಕ್ಕೆ ಅದನ್ನ ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಕರೀತಾರೆ. ಅಂತ ಜಾಗಕ್ಕೆ ಯಾವುದೇ ವೆಹಿಕಲ್ಗಳು ಹೋಗೋದಿಲ್ಲ, ಸೆಕ್ಯೂರಿಟಿ ಕಮ್ಮಿ ಇದೆ, ಪೊಲೀಸ್ ಕವರೇಜ್ ಕಮ್ಮಿ ಇದೆ. ಅಂತ ಸ್ಪಾಟ್ ನ ಇವರು ಪ್ಲಾನ್ ಮಾಡಿಕೊಂಡು ಅಲ್ಲಿಗೆ ಬಂದಂತ ಟೂರಿಸ್ಟ್ ಗಳ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಮಾಡ್ತಾರೆ. ಇಡೀ ಪ್ರಪಂಚದಲ್ಲೇ ಹೈಯೆಸ್ಟ್ ಸೆಕ್ಯೂರಿಟಿ ಮಿಲಿಟೆಂಟ್ ಇರುವಂತ ಪ್ಲೇಸ್ ಅಂದ್ರೆ ಅದು ಕಾಶ್ಮೀರ್ ಜಾಗದಲ್ಲಂತ. ಕೆಲವು ವಿಡಿಯೋಗಳನ್ನ ನಾನು ಇಲ್ಲಿ ಪ್ಲೇ ಮಾಡ್ಲಿಕ್ಕೆ ಆಗಲ್ಲ, ಬಟ್ ಆದ್ರೂ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಲೇಡೀಸ್ಗಳು ನನ್ನ ಗಂಡನಿಗೆ ಗಾಯ ಆಗಿದೆ ಉಳಿಸಿ 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 ಅಂತ ಬೇಡ್ಕೊಂತ ಇದಾರೆ. ಅಲ್ಲಿ ಯಾರ್ಯಾರು ಬರ್ತಾ ಇದಾರೆ ಅವ್ರಗಳನ್ನೆಲ್ಲ ಬೇಡ್ಕೊಂತ ಇದಾರೆ. ಇತ್ತೀಚೆಗೆ ನಡೆದಂತ ಒಂದು ವರ್ಸ್ಟ್ ಅಟ್ಯಾಕ್ ಅಂದ್ರೆ ಇದೇನೆ. ಏನು ತಪ್ಪು ಮಾಡದೇ ಇರುವಂತ ಸಾಮಾನ್ಯ ಜನಗಳು ಜಸ್ಟ್ ಟೂರಿಸಂಗೋಸ್ಕರ ಅಲ್ಲಿ ಹೋಗಿರುವಂತ ಜನಗಳ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಕಾಶ್ಮೀರ್ಗೆ ಯಾರು ಟೂರಿಸ್ಟ್ಗಳು ಬರಬಾರ್ದು ಅಂತ ಒಂದು ಸಂದೇಶವನ್ನ ಕೊಡೋದಕ್ಕೋಸ್ಕರ ಈ ಕಾಶ್ಮೀರ್ ರೆಸಿಸ್ಟೆನ್ಸ್ ಅನ್ನುವಂಥ ಒಂದು ಟೀಮು ಜನಗಳ ಮೇಲೆ ಅಟ್ಯಾಕ್ ಮಾಡಿದೆ, ಕೊಂದಾಕಿದೆ. ಸ್ವಲ್ಪ ಬ್ರಾಡ್ ಆಗಿ ಥಿಂಕ್ ಮಾಡಿದಾಗ ಇದರಿಂದ ಬೇರೆ ಏನಾದ್ರೂ ರೀಸನ್ ಇದೆಯಾ ಅಂತ ನೀವು ಥಿಂಕ್ ಮಾಡಿದ್ರೆ ಕೆಲವು ಕೋಇನ್ಸಿಡೆನ್ಸ್ಗಳು ಕನೆಕ್ಟ್ ಆಗ್ತವೆ. US ವೈಸ್ ಪ್ರೆಸಿಡೆಂಟ್ ನಮ್ಮ ಇಂಡಿಯಾಗೆ ಟೂರ್ ಮಾಡ್ಲಿಕ್ಕೆ ಅಂತ ಬಂದಿದ್ದಾರೆ. ಅದೇ ಟೈಮಲ್ಲಿ ಕಾಶ್ಮೀರಲ್ಲಿ ಅಟ್ಯಾಕ್ ನಡೆದಿದೆ. ಈ ಅಟ್ಯಾಕ್ ನಡೆದ್ಮೇಲೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಯಾರೇ ಮಾಡಿರ್ಲಿ ಅವರನ್ನ ಕಾನೂನಿನ ಪರವಾಗಿ ಶಿಕ್ಷೆಗೆ ಒಳಪಡಿಸ್ತೀವಿ. ಆಮೇಲೆ ಅಮಿತ್ ಶಾ ಅವರು ಶ್ರೀನಗರ ಹೋಗ್ತಾರೆ. ಎಲ್ಲ ಮಿಲಿಟರಿ ಹೈ ಲೆವೆಲ್ ಸೆಕ್ಯೂರಿಟಿ ಟೀಮ್ಸ್ ಗಳನ್ನೆಲ್ಲ ಮೀಟಿಂಗ್ ಕರೆದು ಏನ್ ನಡೆದಿದೆ, ಏನ್ ಮಾಡಬಹುದು ಅಂತ ಹೇಳ್ಬಿಟ್ಟು ಟೈಟ್ ಸೆಕ್ಯೂರಿಟಿನ ಮಾಡಿದೆ. ಅಂಡ್ ಅಲ್ಲಿ ಯಾವುದೇ ಟೂರಿಸ್ಟ್ ಗಳು ಟ್ರಾವೆಲ್ ಮಾಡದೇ ಇರೋ ತರ ನೋಡ್ಕೊಂಡಿದೆ. ಈ ಇನ್ಸಿಡೆಂಟ್ ನಡೆದ್ಮೇಲೆ US ಪ್ರೆಸಿಡೆಂಟ್ ಅವರು ಕಂಡೋಲೆನ್ಸಸ್ ನ ಹೇಳ್ತಾರೆ, ಮತ್ತೆ ಇಂಡಿಯಾಗೆ ಸಪೋರ್ಟ್ ಕೊಡ್ತೀವಿ, ಟೆರರಿಸಂ ನ ಇಲ್ಲಿಂದ ಕಿತ್ತು ಹೋಗಿಬೇಕು ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅದಾದ್ಮೇಲೆ ರಷ್ಯಾದ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಾದ್ಮೇಲೆ US ನ ವೈಸ್ ಪ್ರೆಸಿಡೆಂಟ್ ಇಂಡಿಯಾಗೆ ಟೂರ್ಗೆ ಅಂತ ಬಂದಿರ್ತಾರಲ್ಲ ಅವರು ಕೂಡ ಕಂಡೋಲೆನ್ಸಸ್ ನ ಹೇಳ್ತಾರೆ. ಅಂಡ್ ಈ ತರ ಟೆರರಿಸಂ ನಡಿಬಾರ್ದು ಅಂತ ಅವರು ಕೂಡ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಕರ್ನಾಟಕದ CM ಕೂಡ ಟ್ವೀಟ್ ಮಾಡ್ತಾರೆ, ಮಹಾರಾಷ್ಟ್ರ CM ಕೂಡ ಟ್ವೀಟ್ ಮಾಡ್ತಾರೆ, ಗುಜರಾತ್ CM ಕೂಡ ಟ್ವೀಟ್ ಮಾಡ್ತಾರೆ. ಸ್ಟೇಟ್ ಅಲ್ಲಿ ಇರುವಂತ ಎಲ್ಲ ಹೈ ಅಫಿಷಿಯಲ್ಸ್ ಗಳು ಟ್ವೀಟ್ ಮಾಡ್ತಾ ಇದ್ದಾರೆ. ಇವಾಗ ಏನು ತಪ್ಪು ಮಾಡದೇ ಇರುವಂತ ಕಾಮನ್ ಪರ್ಸನ್ ಗಳ ಮೇಲೆ ಈ ರೀತಿ ಆತಂಕವಾದಿಗಳು ಅಟ್ಯಾಕ್ ಮಾಡಿದಾರಲ್ಲ, ಯಾಕೆ ಅಂತ ಕಾಡ್ತಿರುವಂತ ಒಂದು ಪ್ರಶ್ನೆ. ಅಂಡ್ ಇನ್ನು ಮುಂದೆ ಏನಾಗ್ಬೋದು ಅಂದ್ರೆ ಅಲ್ಲೆಲ್ಲ ತುಂಬಾ ಟೈಟ್ ಸೆಕ್ಯೂರಿಟಿ ಆಗುತ್ತೆ. ಟೂರಿಸಂ ಸ್ವಲ್ಪ ದಿನಗಳ ಮಟ್ಟಿಗೆ ಬಿಡ್ರಿ, ಸುಮಾರು ಇನ್ ಮುಂದೆ ಕಮ್ಮಿ ಆಗ್ತಾ ಹೋಗುತ್ತೆ ಟೂರಿಸಂ ಅನ್ನೋದು.
ನಿಮ್ಮೆಲ್ಲರಿಗೂ ಗೊತ್ತಿದೆ ಇಂಡಿಯನ್ ನೇವಿ, ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ ಫೋರ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬಿಟ್ಟು. ಅಷ್ಟು ಸ್ಟ್ರಾಂಗ್ ಆಗಿದ್ರು ಕಾಶ್ಮೀರದಲ್ಲಿ ಇಂಥ ಪರಿಸ್ಥಿತಿಗಳು ಯಾಕೆ ನಡೀತಿದ್ದಾವೆ ಅಂತ ನೀವು ಕೇಳ್ಬೋದು. ಅಲ್ಲಿರುವಂಥ ಏರಿಯಾಗಳು ಯಾವ ಥರ ಅಂದರೆ, ಈಗ ನಮ್ಮ ಮಲೆನಾಡು ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳು, ದಟ್ಟವಾದಂಥ ಕಾಡು ಪ್ರದೇಶಗಳು ಇದೆಯಲ್ಲ, ಅಂಥ ಜಾಗಗಳೇ ಜಾಸ್ತಿ. ಅಂಥ ಜಾಗಗಳಲ್ಲಿ ಇವರು ಹೆಂಗೆ ಎಲ್ಲಿಂದ ಉಟ್ಕೊತಾ ಇದ್ದಾರೆ, ಅವ್ರಿಗೆಲ್ಲ ಸಪ್ಲೈ ಎಲ್ಲಿಂದ ಸಿಗುತ್ತೆ, ಇದರಿಂದ ಬೇರೆ ಯಾರ್ದಾದ್ರೂ ಕೈವಾಡ ಇದೆಯಾ, ಇದಕ್ಕೇನಾದ್ರೂ ಇಂಟೆನ್ಷನ್ ಇದೆಯಾ, ಬರೀ ಟೂರಿಸ್ಟ್ಗಳನ್ನ ಬರಬಾರ್ದು ಇಲ್ಲಿಂದ ಓಡಿಸ್ಬೇಕು ಅನ್ನೋ ಕಾರಣಕ್ಕೆ ಮಾಡಿದಾರ, ಅಥವಾ ನಮ್ಮ ಇಂಡಿಯಾ ಟೂರ್ಗೆ ಅಂತ ಹೇಳ್ಬಿಟ್ಟು ಅಮೆರಿಕ ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್ ಬಂದಿರ್ತಾರಲ್ಲ ಅವ್ರಿಗೆ ಏನಾದರೂ ಇಂಡೈರೆಕ್ಟ್ ಆಗಿ ಸಂದೇಶ ಕೊಡಬೇಕು ಅಂತ ಮಾಡಿದಾರ. ಐ ಡೋಂಟ್ ನೋ. ಕಾಶ್ಮೀರ್ ಅಟ್ಯಾಕಲ್ಲಿ ಸತ್ತವರ ಫೈನಲ್ ರೈಟ್ಸ್ನ ಗೌರ್ಮೆಂಟ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಮುಗಿಸ್ಕೊಟ್ಟಿದೆ. ಇನ್ನು ರೀಸೆಂಟ್ ಅಪ್ಡೇಟ್ ಏನು ಅಂದರೆ, ಆ ಉಗ್ರರ ಫೋಟೋ ಸ್ಕೆಚ್ ಇವಾಗ ರಿಲೀಸ್ ಆಗಿದೆ. ಅವರ ಹುಡುಕಾಟ ಯಾವ ಲೆವೆಲ್ ನಡೀತಿದೆ ಅಂದರೆ, ಎಷ್ಟೋ ಸೈನಿಕರು, ಸ್ಪೆಷಲ್ ಫೋರ್ಸ್ ಏಜೆಂಟ್ಸ್ಗಳು ಅಲ್ಲಿಗೆ ನೇಮಕ ಮಾಡಿದ್ದಾರೆ, ಅವ್ರನ್ನ ಹುಡುಕಿ ಆದಷ್ಟು ಬೇಗ ಶಿಕ್ಷೆಗೊಳಪಡಿಸಬೇಕು ಅಂತ. ಯಾವುದೇ ಧರ್ಮಗಳ ವಿರುದ್ಧವಾಗಿ ಮಾತಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ನಂದಲ್ಲ. ಅಲ್ಲಿ ನಡೆದಿರುವಂಥ ವಿಷಯಗಳನ್ನು ನಾನು ಓದಿದಂಥ ನ್ಯೂಸ್ಗಳಲ್ಲಿ ನಿಮ್ಮ ಮುಂದೆ ತಂದು ಇಡುವಂಥ ಒಂದು ಪ್ರಯತ್ನ ಅಷ್ಟೇ. ನಿಮ್ಗಳಿಗೆ ಏನನ್ಸುತ್ತೆ ಕಮೆಂಟ್ ಮಾಡಿ. ಇವುಗಳನ್ನೆಲ್ಲ ನೋಡ್ತಾ ಇದ್ರೆ ಒಂದ್ಸಲ ಭಯ ಆಗುತ್ತೆ ಆ್ಯಕ್ಚುಲಿ, ಇದನ್ನೆಲ್ಲ ಯಾಕೆ ಮಾಡ್ತಾರೆ ಅಂತ ಕೆಲವು ಪ್ರಶ್ನೆಗಳು ಕಾಡ್ತಾನೆ ಹೋಗುತ್ತೆ. ಸ್ವಲ್ಪ ಇದರಿಂದೆಲ್ಲ ಆಚೆಗೆ ಬಂದು ಶುಡ್ ಕಮ್ ಔಟ್ ಅಷ್ಟೇ. ನೀವೇನಾದರೂ ಈ ವಿಡಿಯೋಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.